ಬ್ರಹ್ಮಶಬ್ದಶ್ಚ ವಿಷ್ಣಾವೇವ, ಇದು ಬ್ರಹ್ಮಸೂತ್ರ ಭಾಷ್ಯದ ಭಾಗ. ಇದಕ್ಕೆ ಸಂಬಂಧಪಟ್ಟಂತೆ ಭಾಷ್ಯ ದೀಪಿಕಾದಲ್ಲಿ ಏನು ಹೇಳಿದ್ದಾರೆ ಅಂತನ್ನೋದನ್ನು ನಾವೀಗ ನೋಡಬೇಕಾಗಿದೆ. ಅಲ್ಲಿ ದೇಶತಃ ಕಾಲತಶ್ಚೈವ ಗುಣತಶ್ಚಾಪಿ ಪೂರ್ತಿತಃ ವಿಷ್ಣು ಬ್ರಹ್ಮೇತಿ ನಾಮ ಇತದ ಮುಖ್ಯತಃ ಅನ್ಯತ್ರ ನ ಕ್ವಚಿತ್ ಅಂತ ಐತರೇಯ ಭಾಷ್ಯೋಕ್ತೇ, ಹೀಗೆ ಐತರೇಯ ಭಾಷ್ಯದಲ್ಲಿ ಒಂದು ಮಾತಿದೆ ಅಂತ ಜಗನ್ನಾಥಾತಿಗಳು ಅದನ್ನು ಉದ್ಧರಿಸಿದ್ದಾರೆ. ನಮ್ಮ ವಿಷಯ ಗೊತ್ತಿದ್ದೇ, ಅಲ್ಲಿರೋ ಬೇರೆ ಬೇರೆ ಪ್ರಮಾಣ ಶ್ಲೋಕಗಳನ್ನು ಹೀಗೆ ಗಮನಿಸಬೇಕಷ್ಟೆ. ಬ್ರಹ್ಮ ಅನ್ನೋ ಶಬ್ದ ವಿಷ್ಣುವನ್ನೇ ಹೇಳ್ತದೆ. ಯಾಕೆಂದ್ರೆ ಬ್ರಹ್ಮ ಶಬ್ದದ ಅರ್ಥ ಏನು? ದೇಶತಃ ಕಾಲತಃ ಮತ್ತು ಗುಣತಃ ಪೂರ್ಣನಾದ್ದರಿಂದ, ನಾವು ದೇಶತಃ ಕಾಲತಃ ಮತ್ತು ಗುಣತಃ ವ್ಯಾಪ್ತನಾದ್ದರಿಂದ ಅಂತ ಹೀಗೆ ಅಂತಿರ್ತೇವೆ. ವ್ಯಾಪ್ತ ಅಂದ್ರೂ ಪೂರ್ಣ ಅಂದ್ರೂ ಒಂದೇ ಅರ್ಥ, ಅದು ನಮ್ಮ ಗಮನದಲ್ಲಿರಬೇಕು. ಹೀಗೆ ಈ ಮೂರು ರೀತಿಯಾದ ಪೂರ್ಣತೆಗಳನ್ನು ಬ್ರಹ್ಮಶಬ್ದ ಹೇಳ್ತದೆ. ಅದು ವಿಷ್ಣುವನ್ನೇ ಹೇಳ್ತದೆ ಹೊರತು ಬೇರೆ ಯಾರನ್ನು ಹೇಳುವುದಿಲ್ಲ ಅಂತ ಅದರ ಅಭಿಪ್ರಾಯ. ಆದ್ರಿಂದ ವಿಷ್ಣು ಬ್ರಹ್ಮೇತಿ ನಾಮ ಏತತ್ ಮುಖ್ಯಂ, ವಿಷ್ಣುವಿನಲ್ಲೇ ಈ ಬ್ರಹ್ಮ ಅನ್ನುವ ನಾಮ ಮುಖ್ಯವಾಗಿದೆ. ಅನ್ಯತ್ರ ನ ಕ್ವಚಿತ, ಬೇರೆ ಉಳಿದವರನ್ನು ಅದು ಹೇಳುವುದಿಲ್ಲ ಅಂತಲ್ಲ, ಆದರೆ ಮುಖ್ಯವಾಗಿ ಹೇಳುವುದಿಲ್ಲ ಅಂತ ಅದರ ಅಭಿಪ್ರಾಯ ಅಷ್ಟೆ. ಮತ್ತೆ ಆ ಬ್ರಹ್ಮಮೀಮಾಂಸಾ ದೈವಮೀಮಾಂಸಾದ ಸೂತ್ರಗಳು, ದೈವಮೀಮಾಂಸಾ ಗ್ರಂಥ ಮೊದಲು ಬಂದಿದೆ, ಅದಾದ್ಮೇಲೆ ಬ್ರಹ್ಮಸೂತ್ರಗಳು ಬಂದಿದೆ ಅಂತ ಅನ್ನೋದನ್ನ ನಾವು ಹಿಂದೆ ನೋಡಿದ್ದೀವಿ. ಆ ದೈವಮೀಮಾಂಸಾದ ಸೂತ್ರ ಏನಿದೆ, ಅದರ ಸ್ವರೂಪ ಏನಿದೆ ಅಂತ ಅನ್ನೋದ್ರ ಬಗ್ಗೆ ವಿವಾದ ಇದ್ದದನ್ನು ಹಿಂದೆ ಹೇಳಿದ್ದೆ. ಅದನ್ನ ಜಗನ್ನಾಥೇತಿಗಳು ತಮ್ಮ ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಅದನ್ನು ನೋಡ್ಬೇಕಷ್ಟೆ. ಹೀಗೆ ಪಾಠಭೇದವನ್ನು ಸ್ವೀಕಾರ ಮಾಡಿ ಹೇಳಿದ್ದಾರೆ. ಟೀಕಾಯಾಂತು ಅತ್ರ ವಿಷ್ಣುಗ್ರಹಣೇನ ಸ ವಿಷ್ಣುರಾಹ ಹಿ ತಂ ಬ್ರಹ್ಮೇತ್ಯಾಚಕ್ಷತೆ, ಇದು ಟೀಕಾದ ವಿಷಯ. ತತ್ವಪ್ರದೀಪೇಪಿ ಏತದೇವ ದೇವಮೀಮಾಂಸಾ ಅಂತೆ ವಿಷ್ಣುರೇವ ಹಿ ತಚ್ಛ್ರುತೇಃ ಬ್ರಹ್ಮೇತ್ಯಾಚಕ್ಷತೆ ಇತಿ ಪಾಠಭೇದೇನ ಉಕ್ತಂ. ಆ ದೈವಮೀಮಾಂಸಾದ ಸೂತ್ರಗಳಲ್ಲೇ ಹೀಗೆ ಪಾಠ ಭೇದ ಇರೋದನ್ನ ನಾವು ತಿಳಿಯಬೇಕು. ಅದರಲ್ಲಿ ಒಂದು ಪಾಠವನ್ನು ಜಯತೀರ್ಥರು, ಮತ್ತೊಂದು ಪಾಠವನ್ನ ತ್ರಿವಿಕ್ರಮ ಪಂಡಿತರು ಒಪ್ಕೊಂಡಿದ್ದಾರೆ ಅಂತನ್ನೋದನ್ನು ಬರೆದಿದ್ದಾರೆ. ಹೀಗೆ ತ್ರಿವಿಕ್ರಮ ಪಂಡಿತರು ಬರೆದಿರುವುದೆಲ್ಲವನ್ನೂ ಕೂಡ ಇವರು ಭಾಷ್ಯ ದೀಪಿಕಾಚಾರ್ಯರು ಗಮನಿಸ್ತಾ ಇರ್ತಾರೆ. ಕೆಲವು ಕಡೆ ಅದಕ್ಕೆ ಹೊಂದಾಣಿಕೆ ಸಾಧ್ಯ ಆದರೆ ಹೊಂದಾಣಿಕೆಯನ್ನು ಹೇಳ್ತಾರೆ, ಇಲ್ಲದೆ ಹೋದ್ರೆ ಆ ವ್ಯತ್ಯಾಸ ಇರುವುದನ್ನು ಮಾತ್ರ ಗುರುತಿಸಿ ಬಿಟ್ಟು ಬಿಡ್ತಾರೆ. ಇದು ನಮ್ಮ ಗಮನದಲ್ಲಿರಬೇಕು. ಮುಂದೆ ಮಹಾನಾರಾಯಣ ಉಪನಿಷತ್ತಿನ ವಾಕ್ಯ, ಯಮಂತಃ ಸಮುದ್ರೇ ಕವಯೋ ವಯಂತಿ ತದಕ್ಷರೇ ಪರಮೇ ಪ್ರಜಾಹ ಅಂತ ಹೀಗೆ ಮಹಾನಾರಾಯಣ ಉಪನಿಷತ್ತಿನ ಮಾತಿದೆ. ಅಲ್ಲಿ ಆ ವಾಕ್ಯದ ಇಡೀ ಮಂತ್ರವನ್ನ ಉದ್ಧರಿಸಿದ್ದಾರೆ ಜಗನ್ನಾಥೇತಿಗಳು. ಯದ್ ಔಷಧೀಭಿಃ ಪುರುಷಾನ್ ಪಶೂಂಶ್ಚ ವಿವೇಶಭೂತಾನಿ ಚರಾಚರಾಣಿ ಅತಃ ಪರಂ ನಾಣ್ಯದಣೀಯಸಂ ಹಿ ಪರಾತ್ಪರಂ ಯನ್ಮಹತೋ ಮಹಾಂತಂ ಯದೇಕಂ ಅವ್ಯಕ್ತಂ ಅನಂತರೂಪಂ ವಿಶ್ವಂ ಪುರಾಣಂ ತಮಸಃ ಪರಸ್ತಾತ್ ಇತಿ ವಾಕ್ಯೇನ ಸಹ ವ್ಯಾಖ್ಯಾತಂ ವಿಷ್ಣುತತ್ವನಿರ್ಣಯ ಟೀಕಾಯಾಮ್. ವಿಷ್ಣುತತ್ವನಿರ್ಣಯಕ್ಕೆ ಜಯತೀರ್ಥರು ಮಾಡಿರುವ ಟೀಕಾದಲ್ಲಿಯೂ ಕೂಡ ಇದೇ ಮಹಾನಾರಾಯಣ ಉಪನಿಷತ್ತಿನ ಮಾತನ್ನ ವಿವರಿಸಿದ್ದಾರೆ. ಅಲ್ಲಿರೋ ಸ್ವಲ್ಪ ಒಂದೊಂದು ಕೆಲವು ಶಬ್ದದ ಅರ್ಥಗಳನ್ನು ನಾವು ತಿಳ್ಕೊಂಡ್ರೆ ಆಯ್ತಷ್ಟೇ. ಇಲ್ಲಿ ನೋಡಿ, ಸಮುದ್ರಸ್ಯ ಅಂತಸ್ಥಿತಂ ಕವಯಃ ಜ್ಞಾನಿನಃ ಅವಯಂತಿ, ಯಮಂತ ಸಮುದ್ರೇ ಕವಯೋ ವಯಂತಿ ಅಂತಿದೆಯಲ್ಲ, ಅದನ್ನ ಕವಯಃ ಅವಯಂತಿ ಅಂತನೂ ನಾವು ಛೇದಿಸಬಹುದು, ಕವಯಃ ವಯಂತಿ ಅಂತನೂ ಛೇದಿಸಬಹುದು. ಅದನ್ನ ವಯಂತಿ ಅಂತ ಪದ್ಮನಾಭ ತೀರ್ಥರು ವಯಂತಿ ಅಂತ ಇಟ್ಕೊಂಡಂತೆ ಕಾಣಿಸ್ತದೆ. ಅದನ್ನು ಮುಂದೆ ನಾವು ನೋಡೋರಿದ್ದೇವೆ. ಅವಯಂತಿ ಅಂದ್ರೆ ಜಗನ್ನಾಥೇತಿಗಳು ಬರೀತಾರೆ, ಈಶದೇವ ಜಾನಂತಿ, ಅಂತಹ ಪರಮಾತ್ಮನನ್ನು ಸ್ವಲ್ಪವೇ ತಿಳಿದಿದ್ದಾರೆ ಅವರು. ತದಕ್ಷರೇ ಅವಿಜ್ಞೇಯತ್ವರೂಪ ವಿಶೇಷಣ ವಿಶಿಷ್ಟೆ, ಪೂರ್ವ ವಿಶೇಷಣ ವಿಶಿಷ್ಟೆ. ತದಕ್ಷರ ಅಂತಂದ್ರದಕ್ಕೆ ಅರ್ಥ ಏನು? ಅವಿಜ್ಞೇಯತ್ವ ಎಂಬ ಗುಣಗಳಿಂದ ಕೂಡಿದವನು ಈ ಭಗವಂತ. ಅವನು ಪ್ರಸಿದ್ಧ, ಹೌದು, ನಮ್ಗೆಲ್ರಿಗೂ ಅವನ ಬಗ್ಗೆ ಅರಿವಿದೆ, ಆದರೂ ಪೂರ್ಣವಾಗಿ ಅವನನ್ನು ತಿಳಿಯೋದು ಸಾಧ್ಯ ಇಲ್ಲ.
ಇದರ್ಥ. ಅಥವಾ ಅಕ್ಷರ ಅನ್ನೋ ಶಬ್ದಕ್ಕೆ ನಮಗೆ ಪ್ರಸಿದ್ಧವಾಗಿರೋ ಅರ್ಥ ನಾಶರಹಿತ ಅಂತ. ಹೀಗೊಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಪ್ರಸಿದ್ಧೇವ ಅವಿನಾಶಿನಿ ಪರಮೇ ಪ್ರಜಾ ಅಧೀನಾ ಸಂತಿ. ಪರಮೇ ಪ್ರಜಾ ಸಂತಿ ಅಂದ್ರೆ ಅಧೀನರಾಗಿ ಇದ್ದಾರೆ. ಸಪ್ತಮಿ ವಿಭಕ್ತಿಗೆ ಅರ್ಥ ಏನು? ಅವನಲ್ಲಿ ಅಧೀನರಾಗಿ ಇವರಿದ್ದಾರೆ ಅಂತ ಅದರ ತಾತ್ಪರ್ಯ. ಈ ಲಕ್ಷ್ಮೀದೇವಿ ಕೂಡ, ಜಗತ್ತಿನ ತಾಯಿಯಾದ ಲಕ್ಷ್ಮೀದೇವಿಯು ಕೂಡ ಇವನಿಂದ ಸೃಷ್ಟಿಸಲ್ಪಟ್ಟಳು ಅಂತ ಬಂತಲ್ಲ. ಅವಳು ಹೇಗೆ ಸೃಷ್ಟಿಸಲ್ಪಟ್ಟಳು ಅಂದ್ರೆ ಸೃಷ್ಟವು ಅಭಿಮುಖಿ ಬಭುವ. ಪ್ರಳಯ ಕಾಲದಲ್ಲಿ ಅವಳು ಸೃಷ್ಟಿ ಮಾಡದೆ ಕೇವಲ ಪರಮಾತ್ಮನ ಜೊತೆಗೆ ಇದ್ದು ಬಿಟ್ಲು. ಅಂಥವಳು ಈಗ ತಾನು ಪರಮಾತ್ಮನಿಂದ ಸ್ವಲ್ಪ ದೂರ ಬಂದು ಸೃಷ್ಟಿ ಕಡೆಗೆ ಹೊರಟ್ಲು ಅಂತ ಅರ್ಥ. ಪರಮಾತ್ಮನಿಂದ ದೂರ ಬಂದು ಅಂತ ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ, ಒಂದೇನೋ ಪ್ರಸಂಗ ನೆನಪು ಬಂತು ಅಂತ ಹೇಳಿದೆ ಅಷ್ಟೆ. ಹರೇಹೇ ಅತ್ಯಂತ ಸಾಮೀಪ್ಯಂ ಪ್ರಕೃತೇಹೇ ಲಯ ಉಚ್ಯತೆ. ಭಾಗವತ ತಾತ್ಪರ್ಯದಲ್ಲಿ ಈಗೊಂದು ಮಾತಿದೆ. ಈ ಲಯ ಅಂದ್ರೆ ಏನರ್ಥ? ಪ್ರಕೃತಿಯು ಭಗವಂತನಲ್ಲಿ ಲೀನಳಾಗುವುದು ಅಂದ್ರೆ ಏನರ್ಥ? ನಾವು ಮತ್ತೆ ಚತುರ್ಮುಖ ಬ್ರಹ್ಮ, ನಮ್ಮಿಂದ ತೊಡಗಿ ಚತುರ್ಮುಖ ಬ್ರಹ್ಮನವರೆಗೆ ಪ್ರತಿಯೊಬ್ಬರಿಗೂ ಕೂಡ ಲಯ ಅಂದ್ರೆ ನಮ್ಮ ಭೌತ ದೇಹವೇ ಲೀನ ಆಗಿ ಹೋಗ್ತದೆ. ಆದರೆ ಲಕ್ಷ್ಮೀದೇವಿಗೆ ಭೌತ ದೇಹವೇ ಇಲ್ವಲ್ಲ. ಆದ್ರಿಂದ ಅವಳಿಗೆ ಭಗವಂತನಲ್ಲಿ ಲಯ ಅಂದ್ರೆ ಏನರ್ಥ? ಏನಲ್ಲ, ಆ ಪ್ರಳಯ ಕಾಲದಲ್ಲಿ ಅವಳು ಭಗವಂತನ ಜೊತೆಗೆ ಅತ್ಯಂತ ಗಾಢವಾದ ಸಂಬಂಧವನ್ನು ಪಡೆದು ಇದ್ದು ಬಿಡ್ತಾಳೆ. ಅದೇ ಲಯ ಅಂತ ಅವಳಿಗೆ ಹೇಳ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಮಾತಿದೆ. ಅದನ್ನ ನೆನಪು ಮಾಡ್ಕೊಂಡೆ ಅಷ್ಟೆ. ಆದ್ರಿಂದ ಈ ಪ್ರಳಯ ಕಾಲದಲ್ಲಿ ಅವಳೇನು ಪರಮಾತ್ಮನ ಜೊತೆಗೆ ಇದ್ದು ಬಿಟ್ಟಿರ್ತಾಳೆ. ಅದರಿಂದ ಸ್ವಲ್ಪ ದೂರ ಬಂದು ಸೃಷ್ಟವು ಅಭಿಮುಖಿ ಬಭೂವ. ಸೃಷ್ಟಿ ಕಾರ್ಯಕ್ಕೆ ಆಕೆ ತೊಡಗಿದಳು. ಇರೋದು ಭಗವಂತನ ಜೊತೆಗೆ ಇದ್ದಾಳೆ. ಹಿಂದೆ ಎಷ್ಟು ಗಾಢಳಾಗಿದ್ಲು ಈಗಲೂ ಹಾಗೆ ಇದ್ದಾಳೆ. ಆದರೆ ಸೃಷ್ಟಿಗೆ ಅಭಿಮುಖಳಾದಳು ಈಗ ಅಂತ ಅದರ ತಾತ್ಪರ್ಯ ಆಗ್ತದೆ ಅಷ್ಟೆ. ಅದಕ್ಕಾಗಿ ಹರಿಯಿಂದ ದೂರ ಬಂದು ಅಂತ ಹೇಳಿದೆ. ಇಲ್ಲದೆ ಹೋದ್ರೆ ಆ ಮಾತಿಗೆ ಅರ್ಥ ಏನಿಲ್ಲ. ಸೃಷ್ಟವು ಅಭಿಮುಖಿ ಬಭೂವ. ಮುಂದೆ ಜೀವಾನ್ ವ್ಯಸಸರ್ಜ ಅಂತಿದೆ ನೋಡಿ. ತೋಯೇನ ಜೀವಾನ್ ವ್ಯಸಸರ್ಜ. ತೋಯ ಅಂದ್ರೆ ನೀರು ಅಂತ ಅರ್ಥ. ಆ ನೀರು ಅಂತ ಅನ್ನೋದಕ್ಕೆ ನಮಗೆಲ್ಲ ಈ ಎಲ್ಲೇ ನೀರು ಅಂತ ಬಂದ್ರು ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಇತ್ಯಾದಿ ಮಾತನ್ನ ನಾವು ಕೇಳಿದ್ದೀವಿ. ಅಪಹ ಅಂದ್ರೆ ಅಲ್ಲೂ ಕೂಡ ನೀರು ಅಂತ ಅರ್ಥ. ಆ ನೀರು ಅಂತ ಅನ್ನೋದಕ್ಕೆ ಕರ್ಮ ಅಂತ ಅರ್ಥ ಇರೋದನ್ನ ನಾವು ಹಿಂದೆ ಅನೇಕ ಕಡೆ ನೋಡೇ ಇದ್ದೀವಿ. ಹಾಗೆ ಇಲ್ಲಿಯೂ ಕೂಡ ತೋಯೇನ ಅಂದ್ರೆ ತತ್ತ ಜೀವ ಕರ್ಮಣ, ಆಯಾ ಜೀವರು ಮಾಡುವ ಕರ್ಮಗಳಿಂದ, ಆ ಕರ್ಮಗಳಿಗನುಸಾರವಾಗಿ ಈ ಜಗತ್ತೆಲ್ಲವೂ ಕೂಡ ಸೃಷ್ಟವಾಗಿದೆ. ನಾವು ಅನುಭವಿಸಬೇಕಾದ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಕರ್ಮದಿಂದ ಸೃಷ್ಟವಾಗಿದೆ ಅಂತ ಅದರ ತಾತ್ಪರ್ಯ. ನಾನು ಅಲ್ಲಿ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ತೋಯೇನ ಜೀವಾನ್ ವ್ಯಸಸರ್ಜ. ಈ ಜೀವರ ಅವರವರದೇ ಆದ ಹಿನ್ನೆಲೆ ಇರುವಂತಹ ಕರ್ಮದಿಂದ ಆ ಜೀವನನ್ನು ಸೃಷ್ಟಿ ಮಾಡಿದ, ಜಗತ್ತನ್ನು ಸೃಷ್ಟಿ ಮಾಡಿದ ಅಂತಲ್ಲ. ಜೀವಾನ್ ವ್ಯಸಸರ್ಜ ಅಂತಿದೆ ನೋಡಿ. ಈ ಅಲ್ಲಿ ವ್ಯ ಅಂತಿದೆ. ವ್ಯ ಅಂದ್ರೆ ವಿವಿಧಂ ಸಸರ್ಜ ಅಂತ ಅರ್ಥ. ಈ ಲೌಕಿಕ ವ್ಯಾಕರಣದಲ್ಲಿ ನಾವು ನೋಡಿರುವ ಪಾಣಿನಿ ವ್ಯಾಕರಣ ಮೊದಲಾದ ವ್ಯಾಕರಣಗಳ ದೃಷ್ಟಿಯಿಂದ ವಿಸಸರ್ಜ ಅಂತ ಆಗಬೇಕು. ಅಲ್ಲಿ ವ್ಯಸಸರ್ಜ ಅಂತಿದೆ. ಇಂಥವೆಲ್ಲ ಕೆಲವು ವಿಚಿತ್ರವಾದ ಪ್ರಯೋಗಗಳು ಕಾಣಿಸ್ತಿರ್ತವೆ. ಹೀಗೆ ವಿವಿಧಂ ಸಸರ್ಜ, ನಾನಾ ರೀತಿಯಾಗಿ ಸೃಷ್ಟಿಸಿದ ಅಂತ ಅರ್ಥ. ತಮಸಃ ಪರಸ್ತಾತ್ ಅಂದ್ರೆ ಅಜ್ಞಾನ, ಕತ್ತಲು ಮೊದಲಾದನ್ನು ಮೀರಿದವನು. ಹಾಗೆ ಪ್ರಕೃತಿಯಿಂದಲೂ ಕೂಡ ಮೇಲಿರುವವನು ಅಂತ ಅರ್ಥ. ಈ ತದಕ್ಷರೇ ಪರಮೇ ಪ್ರಜಾ ಅಂತಿದೆಯಲ್ಲ, ಅದು ಅನೇಕ ಪಾಠ ಭೇದಗಳನ್ನು ಕೂಡ ಜಗನ್ನಾಥೇತಿಗಳು ಗುರುತಿಸಿದ್ದಾರೆ. ಅದರಿಂದ ಅವ್ರು ಮಾಡಿರುವ ಕೆಲಸದ ಮಹತ್ವ ನಮಗೆ ಗೊತ್ತಾಗ್ತದೆ. ಈಗ ನೋಡಿ, ತದಕ್ಷರೇ ಅಂತ ಪಾಠನೋ ಯದಕ್ಷರೇ ಅಂತ ಪಾಠನೋ ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಿದ್ದಾರೆ. ತದಕ್ಷರೇ ಅಂತಲೇ ಶ್ರುತಿ ಪಾಠ. ಆದರೆ ಯದಕ್ಷರೇ ಅಂತ ಕೆಲವು ಕಡೆ ಇದೆ, ಹಾಗೂ ಕೆಲವು ಕಡೆ ಇದೆ ಯಸ್ಮಿನ್ನಿತಿ ಅಧ್ಯಾಹಾರ ನ ಕಾರ್ಯ. ಹಾಗೊಂದು ವೇಳೆ ಇದ್ದಾಗ
ಯದಕ್ಷರೇ ಎಂಬಲ್ಲೇ ಯತ್ ಅಂತ ಶಬ್ದ ಇರೋದ್ರಿಂದ ಯತ್ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗಿಲ್ಲ. ತದಕ್ಷರೇ ಅಂತ ಪಾಠ ಇದ್ದಾಗ ಯತ್ ಅಂತ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಯಾವ ಬ್ರಹ್ಮ ಹೀಗಿದ್ದಾನೋ ಅಂತಹ ನಾಶರಹಿತನಾದ ಬ್ರಹ್ಮನಲ್ಲಿ ಎಲ್ಲ ಜೀವರು ಅವಲಂಬಿತರಾಗಿದ್ದಾರೆ ಅಂತ ಹೀಗೆ. ಆದ್ದರಿಂದ ತದಕ್ಷರೇ ಅನ್ನುವಲ್ಲಿ ಯತ್ ಶಬ್ದದ ಅಧ್ಯಾಹಾರ ಬೇಕಾಗಿಲ್ಲ. ಯದಕ್ಷರೇ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ತದಕ್ಷರೇ ಅಂತ ಪಾಠ ಇದ್ದಾಗ ಯತ್ ಶಬ್ದದ ಅಧ್ಯಾಹಾರ ಬೇಕಾಗ್ತದೆ. ಯದಕ್ಷರೇ ಅಂತಿದ್ದಾಗ ಯಸ್ಮಿನ್ ಇತಿ ಅಧ್ಯಾಹಾರ ನ ಕಾರ್ಯ ಮಾಡುವ ಅಗತ್ಯ ಇಲ್ಲ ಅಂತ ಅರ್ಥ. ವ್ಯಸಸರ್ಜ ಅಂತ ಪ್ರಾಯಿಕ ಶ್ರುತಿ ಪಾಠ. ಎಲ್ಲಾ ಕಡೆಯೂ ಕೂಡ ಶ್ರುತಿಯ ಪಾಠ ಇರುವುದು ವ್ಯಸಸರ್ಜ ಅಂತಾನೆ. ಕೆಲವು ಕಡೆ ವ್ಯಚಸರ್ಜ, ಸ ಬದಲಾಗಿ ಚ ಕೂಡ ಕಾಣಿಸ್ತದೆ. ಅಲ್ಲಿ ಸಕಾರಕ್ಕೆ ಚಕಾರ ಆದೇಶ ಬಂದಿರುವುದೇನಿದೆ ಛಾಂದಸಃ, ಇದು ವೇದದಲ್ಲಿ ಹಾಗಿದೆ ಅಂತ ಬಂದಿದೆ. ಮತ್ತೆ ಅದ್ರ ಬಗ್ಗೆ ನಮಗೊಂದು ಗ್ರಹಣ ಇರಬೇಕು. ವ್ಯಸಸರ್ಜ ಅಥವಾ ವ್ಯಚಸರ್ಜ ಅಂತೆಲ್ಲ ಇದೆಲ್ಲ ಯಾಕೆ ಈ ಥರ ಆಗ್ತದೆ? ಸುಮಾರು 10-12 ಸಾವಿರ ಧಾತುಗಳಿದ್ದವು. ಆ ಧಾತುಗಳನ್ನೆಲ್ಲ ನಾವೀಗ ಅನೇಕ ಧಾತುಗಳನ್ನ ಕಳ್ಕೊಂಡಿದ್ದೇವೆ. ಸುಮಾರು 2,000 ಧಾತುಗಳು ಮಾತ್ರ ಈಗಿರೋದ್ರಿಂದ ಆ ಇದ್ದ ಧಾತುಗಳಲ್ಲಿ ವೈದಿಕ ಶಬ್ದಗಳ ನಿಷ್ಪತ್ತಿಯನ್ನು ಕೂಡ ನಾವು ತೋರಿಸ್ಬೇಕಾದಂಥ ಪ್ರಸಂಗ ಬಂದಿದೆ. ಅದಕ್ಕಾಗಿ ಹೀಗೆಲ್ಲ ಆಗ್ತದೆ. ನಮ್ಮ ಊಹೆಯನ್ನು ಮೀರಿಯೂ ಕೂಡ ಅನೇಕ ಸಂಗತಿಗಳು ಇರುವ ಸಾಧ್ಯತೆ ಇದೆ. ನಮಗದು ಗೊತ್ತಿರಲಿ ಅಷ್ಟೆ. ತೋಯೇನ ಜೀವಾನ್ ವ್ಯಸಸರ್ಜ ಅಂತಿದೆಯಲ್ಲ, ಅದಕ್ಕೆ ಜಗನ್ನಾಥೇತಿಗಳು ತೋಯ ಅಂದರೆ ಒಂದು ಆಯಾ ಜೀವರ ಕರ್ಮ ಅಂತ ಅರ್ಥ ಮಾಡಿದ್ದಾರೆ. ತತ್ತ ಜೀವ ಕರ್ಮಣ ಸ್ವವೀರ್ಯೇಣವಾ ಅಂತ 2 ಅರ್ಥಗಳನ್ನು ಹೇಳಿದ್ದಾರೆ. ಆ ಸ್ವವೀರ್ಯೇಣವ ಅಂತ ಅನ್ನೋದನ್ನು ನಾವು ಮೊದಲು ಹೇಳಲಿಕ್ಕೆ ಮರೆತೆ, ಅದನ್ನ ಈಗ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಗಮನಿಸಬೇಕು. ತೋಯ ಅನ್ನೋದು ಸಾಮಾನ್ಯವಾಗಿ ಕರ್ಮವನ್ನೇ ಹೇಳ್ತದೆ. ಆದ್ರಿಂದ ತತ್ತ ಜೀವ ಕರ್ಮಣ ಇದು ನಿಮಗೆ ಸ್ಪಷ್ಟ ಇದೆ. ಆಯಾ ಜೀವರ ಕರ್ಮಗಳಿಗನುಸಾರವಾಗಿ ಅವರವರನ್ನು ಸೃಷ್ಟಿಸಿದ್ದಾನೆ. ಅಂತಂಥ ದೇಹವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಭಿನ್ನ ಭಿನ್ನವಾದ ಜನ್ಮಗಳು ಬರುವುದು ಯಾಕೆ? ಬೇರೆ ಬೇರೆ ಪರಿಸರಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಕಾಲಗಳಲ್ಲಿ ಅವ್ರು ಹುಟ್ಟುವುದು ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕರ್ಮವಿದೆ. ಅದರ ಅರ್ಥ ಇನ್ನು ಸ್ವಲ್ಪ ಅದನ್ನು ವಿಸ್ತರಿಸಿದರೆ ಋಣಾನುಬಂಧದ ರೂಪದಿಂದ ನಿರ್ದಿಷ್ಟವಾದ ತಂದೆ ತಾಯಿ ಅಂದರೆ ಯಾಕೆ ಸಿಗ್ತಾರೆ, ನಿರ್ದಿಷ್ಟವಾದ ಪರಿಸರ, ಆ ಸಮುದಾಯ ಅದೇ ಯಾಕೆ ಸಿಗ್ತದೆ, ಅದೇ ದೇಶ ಕಾಲ ಯಾಕೆ ಸಿಗ್ತದೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಅವರು ಮಾಡಿದ ಕರ್ಮಗಳೇ ಕಾರಣ ಅಂತ ಹೀಗೆ ಅರ್ಥ. ಇನ್ನೊಂದು ತೋಯ ಅಂದರೆ ನೀರು ಅಂದರೆ ಲಿಕ್ವಿಡ್ ಅಂತ ಅರ್ಥ. ಇದನ್ನು ಸ್ವಲ್ಪ ಗಮನಿಸಿ. ತೋಯ ಅನ್ನೋ ಶಬ್ದಕ್ಕೆ ಲಿಕ್ವಿಡ್, ದ್ರವ ಅಂತ ಅರ್ಥ. ದ್ರವ ಅಂದರೆ ಭಗವಂತನ ವೀರ್ಯ ಅಂತ ಅರ್ಥ. ಇಲ್ಲಿ ಭಗವಂತನ ವೀರ್ಯ ಅಂತ ಅರ್ಥ ಬರೆದಿದ್ದಾರಲ್ಲ, ಅಂದರೆ ಭಗವಂತನ ಶಕ್ತಿ ಅಂತ ಅರ್ಥ. ಸ್ವವೀರ್ಯೇಣ ವಾ ಅಂತ ಇಲ್ಲಿ ಭಗವಂತನ ಶಕ್ತಿ ಪರಾಕ್ರಮ ಅಂತ ನಾನು ಅರ್ಥ ಹೇಳಿದೆ. ವಾಸ್ತವಿಕವಾಗಿ ವೀರ್ಯ ಅನ್ನೋ ಶಬ್ದಕ್ಕೆ ನಮಗೇನು ಅರ್ಥ, ಲೌಕಿಕವಾಗಿ ಏನು ಅರ್ಥ ಅಂತ ಗೊತ್ತಿದೆಯಲ್ಲ, ಆ ವ್ಯಕ್ತಿಯೊಬ್ಬನ ವೀರ್ಯವು ಕೂಡ ಲಿಕ್ವಿಡ್ ರೂಪದಲ್ಲಿ ಇರ್ತದೆ. ಆದ್ದರಿಂದ ತೋಯ ಅಂದರೆ ವೀರ್ಯ ಅಂತ ಹೀಗೆ ಅರ್ಥವನ್ನು ನಾವು ತಿಳ್ಕೋಬಹುದು. ಆದರೆ ಭಗವಂತನ ವೀರ್ಯ ಅಂದರೆ ಅದು ಆತನ ಅವನ ಶರೀರದಿಂದ ಹುಟ್ಟಿರುವ ತೇಜಸ್ಸು ಅಂತ ಅರ್ಥ ಅಲ್ಲ. ಇದು ಭಾಗವತ ತಾತ್ಪರ್ಯದಲ್ಲೇ ಮತ್ತು ಬೇರೆ ಬೇರೆ ಕಡೆನೂ ಕೂಡ ಬೇರೆ ಬೇರೆ ಕಡೆನೂ ಈ ವಿಷಯ ಬಂದಿದೆ. ಅಲ್ಲಿ ಎಲ್ಲೇ ಭಗವಂತನ ವೀರ್ಯದಿಂದ ಇದೆಲ್ಲವೂ ಕೂಡ ಸೃಷ್ಟವಾಗಿದೆ ಪ್ರಶ್ನೆ ಬಂದಾಗ, ತಂದೆಯೊಬ್ಬನಿಂದ ಹೇಗೆ ಒಂದು ಮಗು ಹುಟ್ಟುತ್ತದೆ, ಆ ತಂದೆಯ ಭಾಗದಿಂದಲೇ, ತಂದೆಯ ಒಂದು ಭಾಗ ತಾಯಿಯ ಒಂದು ಭಾಗ ಎರಡೂ ಸೇರಿ ಅದು ಮೆಟೀರಿಯಲ್ ಕಾಸ್ ಆಗಿ ಆ ಒಂದು ಮುಂದಿನ ಸಂತಾನ ಹುಟ್ಟುತ್ತದಲ್ಲ, ಹಾಗೆ ಭಗವಂತನ ವೀರ್ಯ ಅಂತ ಅರ್ಥ ಅಲ್ಲ. ತೋಯ ಅನ್ನೋ ಶಬ್ದಕ್ಕೂ ವೀರ್ಯ ಅನ್ನೋ ಶಬ್ದಕ್ಕೂ ಲಿಕ್ವಿಡ್ ಅನ್ನೋ ಅರ್ಥದಲ್ಲಿ ಸಮಾನತೆ ಇರಬಹುದು. ಆದರೆ ಭಗವಂತನ ಶಕ್ತಿ ಅಂತ ಮಾತ್ರ ಇಲ್ಲಿ ಅರ್ಥ. ಈ ಪ್ರಸಂಗದಲ್ಲಿ ತೋಯ ಅನ್ನೋದು ವೀರ್ಯ ಅನ್ನೋದು ಯಾಕೆ ಸಮಾನ ಅಂತ ನಾನು ವಿವರಿಸ್ಲಿಕ್ಕೆ ನಿಮ್ಗೆ ಲಿಕ್ವಿಡ್ ಅಂತ ಹೇಳಿದ್ನೇ ಹೊರತು, ವಾಸ್ತವಿಕವಾಗಿ ಭಗವಂತನ ವೀರ್ಯ ಅಂದರೆ ಅವನ ಶಕ್ತಿ, ಅವನ ಸಾಮರ್ಥ್ಯ ಅಂತ ಅರ್ಥ. ಆದ್ರಿಂದ ಭಗವಂತ ಈ ಜಗತ್ತಿಗೆ ಪ್ರತಿಯೊಂದಕ್ಕೂ ಕೂಡ, ಜಡವಾದ ಜಗತ್ತಿಗಾಗಲಿ ಅಥವಾ ಚೇತನ ಜಗತ್ತಿಗಾಗಲಿ, ಭಗವಂತ ಕೇವಲ ಇನ್ಸ್ಟ್ರೂಮೆಂಟಲ್ ಕಾಸ್ ಆಗ್ತಾನೆ, ನಿಮಿತ್ತ ಕಾರಣನಾಗ್ತಾನೆ ಹೊರತು ಯಾವ ಕಾರಣಕ್ಕೂ ಕೂಡ ಅವನು ಉಪಾದಾನ ಕಾರಣ ಅಲ್ಲ. ಹೀಗೆ ತೋಯ ಅಂದರೆ ವೀರ್ಯ ಅಂತ ಅರ್ಥ ಮಾಡಬಹುದು. ವಾ ಅಂತಿದೆ. ಇವೆರಡು ಅರ್ಥದಲ್ಲಿ ಯಾವ ಅರ್ಥವನ್ನಾದರೂ ಇಟ್ಕೊಳ್ಳಿ ಅಂತ ಅನ್ನೋದಕ್ಕಿಂತ ಎರಡೂ ಅರ್ಥಗಳನ್ನು ಇಟ್ಕೊಳ್ಳಿ. ವಾ ಅಂದರೆ ಸಮುಚ್ಚಯ ಅಂತ ಅರ್ಥ. ಯಾಕೆಂದ್ರೆ ನಮಗೆ ಇವತ್ತು ನನಗೆ ಇವತ್ತು ಈ ದೇಹ ಏನು ಬಂದಿದೆ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೇಹ ಏನು ಬಂದಿದೆ, ಇದಕ್ಕೆ ನಾವು ನೀವು ಮಾಡಿರೋ ಕರ್ಮಗಳು ಒಂದು ಕಾರಣ. ಅದಕ್ಕಿಂತ ಮುಖ್ಯವಾಗಿ
ಆ ಭಗವಂತನ ಶಕ್ತಿ ಅಂತ ಅನ್ನೋದು ಕಾರಣ. ಅದರಿಂದ ವಾ ಅನ್ನೋ ಶಬ್ದಕ್ಕೆ ಸಮುಚ್ಚಯ ಅಂತ ಅರ್ಥ ಮಾಡಬೇಕು. ಇದು ಈ ಎರಡೂ ಅರ್ಥಗಳು ಇಟ್ಕೊಳ್ಳಿ ಅನ್ನೋದು ಜಗನ್ನಾಥ ಯತಿಗಳ ಅಭಿಪ್ರಾಯ. ಲಕ್ಷ್ಮೀದೇವಿ ಭಗವಂತನ ಜೊತೆ ಯಾವ ಕಾಲಕ್ಕೂ ಕೂಡ ಅತ್ಯಂತ ಗಾಢವಾದ ಸಾಮೀಪ್ಯವನ್ನು ಹೊಂದೇ ಇರ್ತಾಳೆ. ಇದೊಂದನ್ನು ಗಮನಿಸಬೇಕು. ತುಂಬಾ ವಿಶಿಷ್ಟವಾದಂತಹ ಪ್ರಮೇಯ ಅದು. ಲಕ್ಷ್ಮೀದೇವಿಗೆ ವೇದ, ಯಜ್ಞ ಮತ್ತು ದಕ್ಷಿಣ ಅಂತ 3 ರೂಪಗಳಿವೆ. ಅದು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಅದು ಕೂಡ ಬಂದಿದೆ. ವೇದ ಎಂಬ ರೂಪದಿಂದ ಭಗವಂತನ ಎದುರಿಗೆ ನಿಂತು ಆತನನ್ನು ಅವಳು ಸ್ತೋತ್ರ ಮಾಡ್ತಿರ್ತಾಳೆ. ಯಜ್ಞ ಎಂಬ ರೂಪದಿಂದ ಅವಳ ಜೊತೆಗಿರ್ತಾಳೆ. ಆಮೇಲೆ ದಕ್ಷಿಣ ಎಂಬ ರೂಪದಿಂದ ಆತನ ಒಂದು ಅರ್ಧ ಭಾಗವೇ ಆಗಿರ್ತಾಳೆ ಅಂತ ಹೀಗೆ ಬಂದಿದೆ. ಯಜ್ಞ ಎಂಬ ರೂಪದಿಂದ ಆತನ ಹೃದಯದಲ್ಲಿ ಇರ್ತಾಳೆ ಅಂತ ಬಂದಿದೆ. ವೇದ ಎಂಬ ರೂಪದಿಂದ ಎದುರುಗಡೆ ನಿಂತು ಸ್ತೋತ್ರ ಮಾಡ್ತಿರ್ತಾಳೆ. ಯಜ್ಞ ಎಂಬುದು ಹೃದಯದಲ್ಲಿ ಮಾತ್ರ ಇರ್ತದೆ. ಆದರೆ ದಕ್ಷಿಣ ಎಂಬ ರೂಪ ಆತನ ಒಂದು ಅರ್ಧ ಭಾಗವೇ ಆಗಿಬಿಟ್ಟಿರ್ತದೆ ಅಂತ. ಅಲ್ಲಿ ಹರಿಣ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತ್ತು ಅಂತ ಒಂದು ಶಬ್ದ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ರತಿಯೋಗ, ಇದನ್ನು ಕೂಡ ಯಾವಾಗಲೂ ಅನುಸಂಧಾನ ಮಾಡ್ತಿರ್ತೇನೆ. ಇದನ್ನು ಕೇಳಲಿಕ್ಕೆ ನಿಮ್ಗೆ ಸಂಕೋಚ ಆಗಬಹುದು, ಆದರೂ ಕೂಡ ಇದನ್ನು ಕೇಳಿ. ಯಾಕಂದ್ರೆ ಭಗವಂತ ಮತ್ತು ಭಗವತಿಯರ ಒಂದು ದಾಂಪತ್ಯ, ಅವರ ರತಿ ಅದು. ಈ ನಮ್ಮೆಲ್ಲರ ದಾಂಪತ್ಯ ಏನಿದೆ, ಗಂಡ ಹೆಂಡಂದರು ನಾವೆಲ್ಲ ಇದ್ದೀವಲ್ಲ, ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ದೇಶದಲ್ಲಿ ನಾವು ಗಂಡ ಹೆಂಡಂತರು ಸೇರ್ತೇವೆ. ನಾವು 24 ಗಂಟೆಯೂ, ವಾರದ 7 ದಿವಸವೂ, ಮದುವೆ ಆದ ದಿವಸದಿಂದ ಆರಂಭಿಸಿ ಸಾಯುವವರೆಗೂ ಏಕೀಭೂತರಾಗಿರೋದಿಲ್ಲ, ನಾವು ಮಿಥುನೀಭೂತರಾಗಿರೋದಿಲ್ಲ. ಆದರೆ ಲಕ್ಷ್ಮೀದೇವಿಗೆ ದಕ್ಷಿಣ ಅಂತ ಒಂದು ರೂಪ ಇದೆ. ಅದು ಯಾವತ್ತೂ ಕೂಡ ಹರಿಣ ರತಿಯೋಗಸ್ಥ, ರತಿಯೋಗದಲ್ಲೇ ಇರ್ತದೆ ಅದು ಆ ರೂಪ. ವೇದ ಎಂಬ ರೂಪ ಎದುರುಗಳಿಂದ ಸ್ತೋತ್ರ ಮಾಡ್ತಿರ್ತದೆ. ಯಜ್ಞ ಎಂಬ ರೂಪ ಹೃದಯದಲ್ಲಿರ್ತದೆ. ಆದರೆ ದಕ್ಷಿಣ ಎಂಬ ರೂಪ ಮಾತ್ರ ಯಾವತ್ತೂ ಕೂಡ ರತಿಯೋಗದಲ್ಲೇ ಇರ್ತದೆ ಅಂತ ನೋಡಿ. ರತಿ ಅನ್ನೋದು ಕೂಡ ಒಂದು ಯೋಗ, ಅದು ಎಷ್ಟು ಮಹತ್ವದ್ದು ಅದನ್ನು ಗಮನಿಸ್ಬೇಕು. ನಮಗೆ ರತಿ ಅಂತನ್ನುವುದು ನಮ್ಮ ಮನಸ್ಸನ್ನ ಬಹಿರ್ಭೂತವನ್ನಾಗಿ ಮಾಡಿಬಿಡ್ತದೆ. ಅಂದ್ರೆ ಪರಮಾತ್ಮನ ಚಿಂತನೆಯನ್ನು ನಮ್ಗೆ ಆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವಿಬ್ರು ನಮ್ಮ ಪರಸ್ಪರದ ಚಿಂತನದಲ್ಲೇ ಅದನ್ನ ತೊಡಗಿಬಿಟ್ಟಿರ್ತೇವೆ, ಜಗತ್ತನ್ನೆಲ್ಲ ಮರ್ತಿರ್ತೇವೆ. ಆದರೆ ಹೀಗೆ ನಮ್ಮದು ದಾಂಪತ್ಯ ಜೀವನ ಬೇರೆ, ನಾವು ಮಾಡುವ ಯೋಗ ಪ್ರಾಣಾಯಾಮ ಇವೆಲ್ಲ ಬೇರೆ ಬೇರೆ. ಯಾಕೆಂದ್ರೆ ಅವೆಲ್ಲ ಒಂದೇ ಮಾಡಿ ಅನುಭವಿಸ್ಲಿಕ್ಕೆ ನಮಗೆ ಶಕ್ತಿ ಇರೋದಿಲ್ಲ. ಆದರೆ ಅವಳಿಗೆ ಆ ಭಗವಂತನ ಜೊತೆ ಮಾಡುವ ಆ ರತಿ ಯೋಗ ಏನಿದೆ, ಅದೇ ಅವಳ ತಪಸ್ಸು ಕೂಡ. ಇದನ್ನು ನಾನು ಹಿಂದೆ ವಿಷ್ಣು ಸಹಸ್ರನಾಮ ಹೇಳುವಾಗ ಹೇಳಿದ್ದೇನೆ. ಯೋಗ ವಿಧಾಮ್ ನೇತ ಯೋಗೇಶ್ವರ ಅಂತ ಎಲ್ಲ ಪ್ರಸಂಗ ಬಂದಾಗ ಅಂತಹ ಅದ್ಭುತವಾದಂತಹ ಯೋಗವನ್ನ ಅವನು ಲಕ್ಷ್ಮೀದೇವಿ ಜೊತೆಗೆ ಪಡೆದಿದ್ದಾನೆ. ಹೀಗೆ ಎಲ್ಲಾ ಯೋಗವನ್ನು ಬಲ್ಲವರಿಗಿಂತಲೂ ಆತ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಯೋಗೇಶ್ವರ, ಯೋಗ ವಿಧಾಮ್ನೇತ, ಯೋಗಿ ಈ ಎಲ್ಲ ಶಬ್ದಗಳನ್ನು ಕೂಡ ನಾವು ಬಳಸಬಹುದು. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಬಂದಿರೋ ಶ್ಲೋಕವನ್ನು ಕೂಡ ಈಗೊಂದು 10 ದಿವಸದ ಹಿಂದೆ ಯಾವುದೋ ಪ್ರವಚನದಲ್ಲಿ ಹೇಳಿದ್ದೆ. ದೇಶದ ಕಾಲತಶ್ಚೈವ ಸಮವ್ಯಾಪ್ತ ವಜಾ ಉಭೌ ತಾಭ್ಯಾಂ ಉಭಯ ಯೋಗಾಭ್ಯಾಂ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮನನ್ನು ಉಭಯ ಯೋಗರು ಅಂತ ಕರೀತಾರಂತೆ. ಏನು ಉಭಯ ಯೋಗರು ಅಂದ್ರೆ, ದೇಶತಃ ಕಾಲತಃ ಅವ್ರು ಯಾವತ್ತೂ ಕೂಡ ಜೊತೆಗೂಡಿಯೇ ಇರ್ತಾರೆ. ಅದರಲ್ಲೂ ರತಿಯೋಗದಲ್ಲೇ ಇರ್ತಾರೆ ಆ ದಕ್ಷಿಣ ಎಂಬ ರೂಪದಿಂದ. ಆದ್ರಿಂದ ಲಯಕಾಲದಲ್ಲಿ ಆಗಲಿ ಪ್ರಳಯ ಕಾಲದಲ್ಲಿ ಆಗಲಿ ಎಲ್ಲ ರೂಪದಲ್ಲೂ ಒಂದೇ ಥರ ಇರ್ತಾಳೆ. ಆದರೆ ಲಯಕಾಲದಲ್ಲಿ ಸೃಷ್ಟಿ ಮಾಡುವ ಬಯಕೆಯನ್ನು ಭಗವಂತ ಅವಳಿಂದ ಹಿಂತಗೊಂಡಿರ್ತಾನೆ. ಮತ್ತೆ ಸೃಷ್ಟಿ ಕಾಲ ಬಂದಾಗ ಸೃಷ್ಟಿ ಮಾಡುವ ಒಂದು ಬಯಕೆಯನ್ನು ಅವಳಿಗೆ ಕೊಡ್ತಾನೆ. ಮತ್ತೆ ಇಷ್ಟೇ ಅರ್ಥ ಅದಕ್ಕೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.